ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕದಾಗಿದ್ದೀನಿ. ನಮ್ಮ ಸೇಡಂ ತಾಲೂಕದಾಗ ಬಸ್ ಸ್ಟ್ಯಾಂಡ್ ಎದುರು ಒಂದು ಚಿಂಚೋಳಿಗೆ ಹೋಗುವ ರೋಡ್ ಅದ. ಆ ರೋಡಿಗೆ ಹೋಗ್ಬೇಕಾದ್ರೆ ಒಂದು ರೈಲ್ವೆ ಹಾಳಿ ಅಡ್ಡದ. ರೈಲ್ವೆ ಹಾಳಿ ಹೆಂಗೆ ಅಡ್ಡದಪ್ಪ ಅಂದ್ರೆ ನಾವು ಸಣ್ಣರಿದ್ದಾಗ ಆ ಕಡೆ ಈ ಕಡೆ ಗೇಟ್ ಹಾಕ್ತಿದ್ರು, ಆರಾಮಾಗಿ ಹೋಗ್ತಿದ್ವಿ. ಇಲ್ಲಿ ಹಿಂಗೆ ಒಂದು ರೋಡ್ ಇತ್ತು, ಡಾಂಬರ್ ರೋಡ್ ಇತ್ತು. ಇದೇ ರೋಡಿಗೆ ನಾವು ಚಿಂಚೋಳಿಗೆ ಹೋಗ್ಬೇಕಾದ್ರೆ ಬಸ್ ಎಲ್ಲ ಹಿಂಗೆ ಹೋಗ್ತೀವಿ. ಈಗ ಏನಾಗ್ಯದ, ಹೊಸದೊಂದು ಮಾಡ್ಯಾರ, ಆ ಕಡ್ಲಿಂದ ಹೋಗ್ತಾವ. ಈಗ ಇಲ್ಲೇನು ಮಾಡ್ಯಾರಪ್ಪ ಅಂದ್ರೆ ಬ್ಯಾರಿಗೇಡ್ ಥರ ಮಾಡ್ಯಾರ. ಇಲ್ಲಿ ಏನಾಗ್ತದೆ ಅಂದ್ರೆ ಬಸ್ ಸ್ಟ್ಯಾಂಡ್ನಾಗ ಇರುವಂತಹ ಜನಗಳು ಬಸ್ ಸ್ಟ್ಯಾಂಡ್ಲಿಂತ ಈ ಕಡೆ ಹೋಗ್ಬೇಕಾಯ್ತಪ್ಪ ಅಂತಂದ್ರೆ ಈ ಥರ ಇದ್ರೊಳಗಿಂದ ದಾಟಿ ಹೋಗ್ಬೇಕು. ಇಲ್ಲಿ ನೋಡ್ರಿ, ಈಗ ನೋಡ್ಲತ್ತಿರಲ್ಲ ನೀವೆಲ್ಲರೂ ಹಿಂಗೆ ಹೊಂಟಾರ ನೋಡ್ರಿ, ಇದ್ರೊಳಗಿಂದ ಈ ಥರ ಎಲ್ಲ ದಾಟಿ ಹೋಗ್ಬೇಕು. ಈಗ ಈ ಥರ ಎಲ್ಲ ತುಂಬ ಸಾರ್ವಜನಿಕರು ಹಿಂಗೆಲ್ಲ ಬರ್ತಾರೆ. ಇದರ ಹಿಂದೆಲ್ಲ ನಾವು ದಾಟಿ ಹೋಗ್ಬೇಕು. ಈ ಥರ ಇಲ್ಲಿ ಅದ. ಇನ್ನೂ ಒಂದು ಇಲ್ಲಿ ಏನಾಗ್ತದಪ್ಪ ಅಂತಂದ್ರು, ರೈಲ್ವೆ ಸ್ಟೇಷನ್ ಇಲ್ಲಿದ್ದು ಅರ್ಧ ಕಿಲೋಮೀಟ್ರ್ ದೂರ ಅಷ್ಟೇ ಅದ. ಎಲ್ಲ ಹೈದರಾಬಾದು, ಬೊಂಬೈ, ಪೂನಾ, ತಿರುಪತಿ ಮತ್ತು ಬೇರೆ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಟ್ರೈನ್ಗಳೆಲ್ಲ ಇಲ್ಲಿಂದೇ ಬರ್ತಾ ಇರ್ತಾವೆ. ಇಲ್ಲಿ ಏನಾಗ್ತದೆ ಅಂದರು, ಸಣ್ಣವರಾಗಲಿ ದೊಡ್ಡವರಾಗಲಿ ಹೆಣ್ಮಕ್ಳು ಸ್ಟೂಡೆಂಟ್ಸ್ಗಳು ಎಲ್ಲ ಈ ಕಡೆಯಿಂದ ಹೋಗ್ತಾರ ಬರ್ತಿರ್ತಾರೆ. ಅಕಸ್ಮಾತ್ ಅವ್ರಿಗೆ ಗೊತ್ತಾಗಿಲ್ಲ ಟ್ರೈನ್ ಬಂತಪ್ಪ ಅಂತಂದ್ರು ಅನಾಹುತ ಆಗೋದು ಮಾತ್ರ ಗ್ಯಾರಂಟಿ. ಅದಕ್ಕೂ ಸಂಬಂಧಪಟ್ಟವ್ರು ಇಲ್ಲಿ ಏನು ಸೇಡಂ ತಾಲೂಕದಾಗ ಇರ್ತಿರಲ್ಲ, ನೀವೆಲ್ಲರೂ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಏನು ವ್ಯವಸ್ಥೆಯಪ್ಪ ಅಂತಂದ್ರು, ಈಗೇನು ಬಸ್ ಸ್ಟ್ಯಾಂಡ್ಲಿಂತ ಎಲ್ಲ ಸಾರ್ವಜನಿಕರು ಹಿಂಗೆ ಬಂದು ಆ ಕಡೆ ಹೋಗ್ತಾರಲ್ಲ, ಈಗ ಬಾಲಾಜಿ ಟಾಕೀಸ್ ಅಂತ ಬರ್ತದ, ಚುಂಚೋಳಿ ರೋಡ್ ಅದ, ಅಗ್ಗಿ ಬಸವೇಶ್ವರ ಕಾಲೋನಿ ಅದ, ಆ ಕಡೆ ಎಲ್ಲ ಜನಗಳು ಹೋಗ್ತಾರೆ. ಆ ಹೋಗೋರಿಗೆ ಈ ಥರ ಹಿಂಗೆ ಕೆಳಗಿಂದಾಗಿ ಹಿಂಗಾಗಿ ಈ ಥರ ಪಟ್ರಿ ಎಲ್ಲ ದಾಟಿ ಹೋಗ್ಬೇಕು. ಅವರು ಈ ಥರ ದಾಟಿ ಹೋಗ್ಬೇಕು. ಇಲ್ಲಿ ಮಿನಿಮಮ್ ಅಂತಂದ್ರೆ ಇದು ಒಂದು 20 ವರ್ಷ ಮ್ಯಾಗ್ಲಿಂತೂ ಇದು ಸತತವಾಗಿ ಹಿಂಗೆ ಅದ. ಭಾಳ ಮಂದಿ ನನಗೆ ಪರಿಚಯ ಇರೋರ್ನು ಇಲ್ಲಿ ಈ ಪಟ್ರಿದಾಗ ಬಿದ್ದು ಸತ್ತೂ ಹೋಗ್ಯಾರ. ಅದು ಎಲ್ಲರಿಗೂ ಗೊತ್ತದ. ಇಲ್ಲಿವರೆಗೂ ಎಷ್ಟೋ ಜನ ಸತ್ತಾರ. ಮತ್ತು ದನಗಳ್ನು ಸಾಯ್ತಿರ್ತಾವ, ಕುರಿಗಳು, ಎಮ್ಮಿಗಳು ಇವೆಲ್ಲನೇ ಸಾಯ್ತಾ ಇರ್ತಾವೆ. ಮತ್ತು ಸ್ಟೇಷನ್ ಈಗ ನೋಡ್ಲತ್ತಿರಲ್ಲ, ಲೈಟ್ ಅಲ್ಲಿ ಲೈಟ್ ಕಾಣತ್ತದ, ಅಲ್ಲೇ ಸ್ಟೇಷನ್ ಅದು. ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ಅಷ್ಟೇ ಇದಾದ. ಅದಕ್ಕೆ ನಾವೇನಂತೀವಿ ಅಂದ್ರೆ, ಇಲ್ಲಿ ಒಂದು ದೊಡ್ಡದು ಆ ಕಡೆ ಈ ಕಡೆ ನಾವು ಸ್ಟೇಷನ್ದಾಗ ಈ ಕಡ್ಲಿಂತ ಆ ಕಡೆ ಏರಿ ಹೋಗ್ತೀವಲ್ಲ, ಒಂದು ಸಣ್ಣದೊಂದು ಬ್ರಿಡ್ಜ್ ಇರ್ತದಲ್ಲ, ಆ ಬ್ರಿಡ್ಜಿನ ವ್ಯವಸ್ಥೆ ಮಾಡ್ಬೇಕು. ಅವಾಗ ಏನು ಮಾಡ್ತಾರ, ಮೆಟ್ಲಿರ್ತಾವಲ್ಲ, ಮೆಟ್ಲಿಂತ ಏರಿ ಹೋಗ್ತಾರ. ಇಡಿಯಪ್ಪಿ ಕಾಣ್ಲತ್ತೀರ, ಒಂದು ಬ್ರಿಡ್ಜ್ ಮಾಡಬೇಕು. ಈ ಕಡೆ ಇಲ್ಲಿದ್ದು ಫಸ್ಟ್ ಕ್ಲಾಸ್ ಆ ಕಡೆ ಚಿಡಿ ಮಾಡಿ, ಹೈಟ್ ಮಾಡಿ, ಆ ಕಡೆ ಚಿಡಿ ಮಾಡಿ ಬ್ರಿಡ್ಜ್ ಮಾಡಿದ್ರಪ್ಪ ಅಂತಂದ್ರು ಆರಾಮ್ ಮೆಟ್ಲಿಂತ ಏರ್ತಾರ. ಏರಿ ಕೇಸಿ ಆ ಕಡೆ ಇಳಿತಾರ, ಆ ಕಡೆ ಮೆಟ್ಲಿಂತ ಏರಿ ಈ ಕಡೆ ಇಳಿತಾರ. ಅವಾಗ ಈ ಪಟ್ರಿ ಕೆಳಗಿಂದ ಹೋಗುವಂತ ಅವಶ್ಯಕತೆ ಇರಲ್ಲ. ಈಗ ನೋಡ್ರಿ, ಟ್ರೈನ್ ಹಾರ್ನ್ ಆಗ್ಲತ್ತದ. ನನ್ನ ಅನ್ಸೆ ಮಟ್ಟಿಗೆ ಟೈಮ್ ಎಷ್ಟಾಗ್ಯದಪ್ಪ ಅಂದ್ರೆ ಈಗ 6:35 ಆಗ್ಯದ. 6:35 ಆಗ್ಯದ ಅಂದ್ರೆ ಈಗ ಹುಬ್ಳಿ ಎಕ್ಸ್ಪ್ರೆಸ್ ಬರ್ತದೆ. ನಮ್ಮ ಸೇಡಂ ತಾಲೂಕಲ್ಲಿಂತ ಹುಬ್ಳಿಗೆ ಹೋಗ್ತಲ್ಲ, ಹುಬ್ಳಿ ಇರ್ಬೋದು ಅಂತ ಅನ್ಕೊಂಡಿದೀನಿ. ಹಾರ್ನ್ ಆಗ್ಲತ್ತದ, ಈಗ ಬರ್ತದ. ಅದು ಬಂತಪ್ಪ ಅಂದ್ರೆ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಹೆಂಗೆ ಹೋಗ್ಲತ್ತಾರ ನೋಡ್ರಿ. ಈಗ ಬಾ ಹಿಂಗೆ ತೋರ್ಸಮ್, ಮೆಲ್ಲಗೆ ಬಾ. ಈಗ ಈ ಥರ ಸಾರ್ವಜನಿಕರೆಲ್ಲ ಇದೇ ಪಟ್ರಿಲಿಂತ ಹಿಂಗೆ ದಾಟಿ ಹೋಗ್ಬೇಕು. ಇಲ್ಲಿದೆ ಎಲ್ಲರೂ ಹಿಂಗೆ ಈ ಕಡೆಲಿಂತ ಹಿಂಗೆ ದಾಟಬೇಕು. ಈಗ ಈ ಥರ ವ್ಯವಸ್ಥೆ ಆದ ನೋಡ್ರಿ. ಅದಕ್ಕೆ ಸಣ್ಣ ದೊಡ್ಡದೊಂದು ಬ್ರಿಡ್ಜ್ ಮಾಡಬೇಕು. ಅಲ್ಲಿ ನೋಡಿ, ಆ ಕಡೆ ತೋರ್ಸಪ್ಪ, ಅಲ್ಲಿ ತೋರ್ಸ. ಹಾಂ, ಅದು ಬ್ರಿಡ್ಜ್ ನೋಡ್ಲತ್ತೀರಲ್ಲ, ಅದು ಸೇಡಂ ಟು ಹೈದರಾಬಾದ್ ಟು ಮತ್ತು ಗುಲ್ಬರ್ಗ ಹೋಗುವಂಥ ಒಂದು ಬ್ರಿಡ್ಜ್ ಅದದು. ಅದು ಮಾಡಿದ ಮೇಲೆ ಇಲ್ಲೇನು ಮಾಡ್ಯಾರ, ಇದು ಆ ಕಡೆ ಈ ಕಡೆ ಲಾಕ್ ಮಾಡಿ ಬರೀ ಜನಗಳಿಗೆ ಓಡಾಡಿಕೇಸಿ ನೀವು ಬಿದ್ದು ಸಾಯಿರಿ ಅಂತ ಜನಗಳಿಗೆ ಇಟ್ಟಾರ. ಈ ಕಡೆ ಬಾತ್ ಹೆಂಗೆ ಹೋಗೋಣ. ಈಗ ನೋಡ್ರಿ, ಟ್ರೈನ್ ಹೊಂಟದ. ಈಗ ಸಾರ್ವಜನಿಕರು ಹಿಂಗೆ ಹೊಂಟಾರ. ಈ ಕಡೆ ಬಂದಿಂದ್ರಪ್ಪಿ. ನೋಡ್ಲತ್ತಿರಲ್ಲ, ಈ ಕಡೆ ತೋರ್ಸಂಗೆ. ಈಗ ಬಸ್ ಸ್ಟ್ಯಾಂಡ್ ಇದು. ಈ ಏನು ಬಸ್ ಸ್ಟ್ಯಾಂಡ್ಲಿಂತ ಸಾರ್ವಜನಿಕರೆಲ್ಲ ಇಲ್ಲಿದೆ ಬರಬೇಕು. ಇಲ್ಲಿ ಬಂದು ಈಗ ಅಲ್ಲಿ ನೋಡ್ರಿ, ಅಲ್ಲಿ ತೋರ್ಸ. ಈಗ ಹೆಂಗೆ ದಾಟಿ ಹೋಗ್ಲತ್ತಾರ ನೋಡ್ರಿ. ಈಗ ಟ್ರೈನ್ ಬರ್ಲತ್ತದ. ಈ ಥರ ವ್ಯವಸ್ಥೆ ನಮ್ಮ ಸೇಡಂ ತಾಲೂಕದಾಗ ಸತತವಾಗಿ ಎಷ್ಟೋ ವರ್ಷಲಿಂತ ನಡೆದದ. ಇದು ಎಲ್ಲೋರಿ ಕಣ್ಣಿಗೇನು ಕಾಣ್ತದ. ಕಣ್ಣು ಕಂಡ್ರು ಕಣ್ಣು ಮುಚ್ಕೊಂಡ್ಕೆ ಆರಾಮಾಗ ಅವ್ರು ಕುಂತಿರ್ತಾರ. ಯಾಕಂದ್ರೆ ಇಲ್ಲಿ ಸಾಯೋರು ಯಾರು, ಸಾರ್ವಜನಿಕರು ಸಾಯ್ತಾರ. ಇದು ಆ ಕಡೆ ನಮ್ಮ ಕರ್ನಾಟಕ ಸರ್ಕಾರ ಜಾಗ ಅದ, ಈ ಕಡೆ ನಮ್ಮ ಕರ್ನಾಟಕ ಸರ್ಕಾರ ಜಾಗ ಅದ. ಇದು ರೈಲ್ವೆ ಕೇಂದ್ರದವ್ರದ್ದು. ಇವ್ರದ್ದು ಎಷ್ಟು ಜಾಗ ಇರ್ತದ ಅದೆಲ್ಲ ಬಿಟ್ಟು ನಾವೊಂದು ಸಣ್ಣದ್ದು ಆ ಕಡೆ ಈ ಕಡೆ ದಾಟ್ಲ ಸಲಕ್ಕಾಗಿ ಒಂದು ಸಣ್ಣ ಬ್ರಿಡ್ಜ್ ಮಾಡ್ಬೇಕಲ್ಲ. ಬ್ರಿಡ್ಜ್ ಮಾಡಿದ್ರೆ ಸಾರ್ವಜನಿಕರು ಮೆಟ್ಲೇರಿ ಆರಾಮಾಗಿ ಆ ಕಡೆ ಈ ಕಡೆ ಹೋಗಿಬಿಡ್ತಾರೆ. ಅವಾಗ ಕೆಳಗಿಂದ ಹೋಗುವಂತ ಅವಶ್ಯಕತೆ ಇರಲ್ಲ, ಯಾರು ಸತ್ತು ಹೋಗಲ್ಲ. ಈಗ ನೋಡ್ರಿ ಗಾಡಿ ಹೊಂಟದ. ಈಗ ರೈಲ್ ಸಿಂಹ ಇರ್ಬೋದು ಅಂತ ಅನ್ಕೋತೀನಿ.
ಅದ್ರಾಗ ಸ್ವಲ್ಪ ಮಂದಿ ಕುಡಿದಿರ್ತಾರ, ಸ್ವಲ್ಪ ಮಂದಿ ಯಾವ್ದ್ಯಾವ್ದೋ ಮನ್ಯಾಗ ಜಗಳ ಆಗಿರ್ತಾರ, ಗಂಡ ಹೆಂಡತಿ ಟೆನ್ಷನ್ ಆಗಿರ್ತಾರ. ಈ ಕಡೆ ಬಾ. ನೋಡ್ರಿ ಟ್ರೈನ್ ಹೊಂಟಾವ ನೋಡ್ರಿ. ಈಗ ಈ ತರ ಟ್ರೈನ್ ಬರ್ತದ. ಈಗ ಹೆಂಗ್ ಹೋಗ್ಲತ್ತದ ನೋಡ್ರಿ. ಈಗ ಈ ತರ ಗಾಡಿ ಹೋಗ್ಲತ್ತದ. ಈಗ ನೋಡ್ರಿ ಜನಗಳು ಆ ಕಡೆ ನಿಂದಿರ್ಬೇಕು, ಈ ಕಡೆ ನಿಂದಿರ್ಬೇಕು, ಮಧ್ಯದಾಗ ಟ್ರೈನ್ ಆರಾಮಾಗಿ ಹೋಗ್ತದ. ಯಾರಿಗನ ಗೊತ್ತಿಲ್ಲಪ್ಪ ಅಂತಂದ್ರು ಟ್ರೈನ್ಯಾಗ ಬಿದ್ದು ಸಾಯೋದಂತರು ಪಕ್ಕ ಪಕ್ಕ ಪಕ್ಕ. ಅದ್ರ ಸಲಕ್ಕಾಗಿ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಟ್ರೈನ್ ಹೋಗ್ಲಿ, ಟ್ರೈನ್ ಹೋದ್ಮೇಲೆ ನಿಮ್ಗೆ ಎಲ್ಲರಿಗೂ ಸ್ಪಷ್ಟವಾಗಿ ಹೇಳ್ತೀನಿ. ನೋಡ್ರಿ ನನ್ನಿಂದ ಟ್ರೈನ್ ಹೋಗ್ಲತ್ತದ. ಇದು ಹುಬ್ಳಿ ಟ್ರೈನ್ ಇದು. ಈಗ ನೋಡ್ರಿ ಟ್ರೈನ್ ಹೋಯ್ತು. ಟ್ರೈನ್ ಹೋದ್ಮೇಲೆ ಹೆಂಗ್ ಬರ್ತಿರ್ತಾರ ನೋಡ್ರಿ ಸಾರ್ವಜನಿಕರು ಎಲ್ಲರೂ. ಇದೇ ಪಟ್ರಗಿಂದ ಎಲ್ಲರೂ ಚುಂಚೋಳಿ ರೋಡ್ಲಿಂತ ಆ ಕಡೆ ಹೋಗ್ಬೇಕು, ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಕು. ನಮಸ್ಕಾರ. ಈ ತರ ಪರಿಸ್ಥಿತಿ ಆದಷ್ಟು ಸಂಬಂಧಪಟ್ಟವರು ಏನ್ ಇರ್ತಿರಲ್ಲ ಗಮನ ಹರಿಸಿ ಇಲ್ಲಿ ನಮಗೊಂದು ಸಣ್ಣದು ಬ್ರಿಡ್ಜ್ ಮಾಡಿಕೊಡ್ಬೇಕಂತ ನಮ್ಮ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೇದಾಗಲಿ. ನಾನು ನಿಮ್ಮ ಶೇಖರ್ ಸೇಡಂ.